ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಡಹಳ್ಳಟ್ಟಿ ಗ್ರಾಮದ ಶ್ರೀ ಬಸವಣ್ಣ ದೇವರ ಜಾತ್ರೆಯು ಕರ್ನಾಟಕದ ಪ್ರಸಿದ್ಧ ಹಾಗೂ ಭಕ್ತಿಪೂರ್ವಕ ಆಚರಣೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆಯು ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲದೆ ಈ ತಾಲೂಕಿನ ಜನರ ಸಾಂಸ್ಕೃತಿಕ ಮಿಡಿತವೂ ಹೌದು. ಐತಿಹಾಸಿಕ ಮತ್ತು ಧಾರ್ಮಿಕ ಇತಿಹಾಸ ಈ ಅಡಹಳ್ಳಟ್ಟಿಯ ಬಸವಣ್ಣನ ದೇವಸ್ಥಾನದ ವಿಶೇಷ. ಈ ದೇವಾಲಯ ಅತ್ಯಂತ ಪುರಾತನವಾಗಿದ್ದು ಕೆಲವು ವರ್ಷಗಳ ಹಿಂದೆ ಇದನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಇಲ್ಲಿನ ಬಸವಣ್ಣನನ್ನು ಭಕ್ತರು ಅತ್ಯಂತ ಸತ್ಯದ ದೈವ ಎಂದು ನಂಬುತ್ತಾರೆ. ಅಲ್ಲದೆ ಈ ಗ್ರಾಮದ ಯುವಕರು ಬಸವಣ್ಣನ ಜಾತ್ರೆಯ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಯೋಜನೆ ಮಾಡಿದ್ದು ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಯಲು ಸಾಕ್ಷಿಯಾಯಿತು. ಮೊದಲ ದಿನ ಬಸವಣ್ಣ ಜಾತ್ರೆಯ ಸಮಯದಲ್ಲಿ ಸುತ್ತಮುತ್ತಲ ನೂರಾರು ಹಳ್ಳಿಗಳ ಜನರು, ಮಕ್ಕಳು, ಹಿರಿಯರು ಇಲ್ಲಿಗೆ ಬಂದು ದೀಡ್ ನಮಸ್ಕಾರ ಹಾಕಿ ದರ್ಶನ ಪಡೆಯುತ್ತಾರೆ. ಅಂದು ಸಂಜೆ ಗ್ರಾಮಸ್ಥರು ಹಾಗೂ ಯುವಕರು ಸೇರಿ ಸಡಗರದ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆ ಮಾಡುತ್ತಾರೆ. ಶ್ರೀ ಬಸವೇಶ್ವರ ಫೋಟೋ ಮೆರವಣಿಗೆಯಲ್ಲಿ ನೆರೆದ ಭಕ್ತರು ಬಸವಣ್ಣ ದೇವರಿಗೆ ಜೈ ಎಂಬ ಘೋಷಣೆಗಳೊಂದಿಗೆ ಕುಣಿದು ಕುಪ್ಪಳಿಸಿ ಭಾವಚಿತ್ರದ ಮೆರವಣಿಗೆಯನ್ನು ಮಾಡುತ್ತಾ ಬಸವೇಶ್ವರ ಸರ್ಕಲ್ ಬಳಿಯಿಂದ ಬಸವಣ್ಣ ದೇವಸ್ಥಾನಕ್ಕೆ ಬರುತ್ತಾರೆ. ಈ ವರ್ಷ ಶ್ರೀ ಕಿಳೆಗಾವಿ ಬಸವಣ್ಣನವರ ಚರಿತ್ರೆ ಬಿಂಬಿಸುವ ಸ್ತಬ್ಧ ಚಿತ್ರ ಮೆರವಣಿಗೆ ಆಕರ್ಷಣೆಯಾಗಿತ್ತು. ನಂತರ ಅಡಹಳ್ಳಟ್ಟಿ ಗ್ರಾಮದ ಸಮಸ್ತ ಸುಮಂಗಲಿಯರಿಂದ ಶ್ರೀ ಬಸವೇಶ್ವರರ ನಾಮಕರಣ ಕಾರ್ಯಕ್ರಮ ಜರುಗಿತು. ಅಂದು ರಾತ್ರಿ 10 ಗಂಟೆಗೆ ಶ್ರೀ ದಾನಮದೇವಿ ನಾಟ್ಯ ಸಂಘ, ಉಮರಾಣಿ ತಾಲೂಕು ಜತ್ತ ಇವರಿಂದ ಸಾವಿರಾರು ಜನರಿಗೆ ಭಕ್ತಿ ನುಣಬಡಿಸಿ ಜಾತ್ರೆಯ ಮಹತ್ವದ ಪಾತ್ರವನ್ನು ಸಾರಿತು. ಎರಡನೇ ದಿನ ವಚನ ಸಾಹಿತ್ಯದ ಮಹತ್ವ ಸಾರುವ ಕಾರ್ಯಕ್ರಮ ನಡೆಯಿತು. ಜಾತ್ರೆಯ ಅಂಗವಾಗಿ ವಿಶೇಷವಾಗಿ ಮಕ್ಕಳಿಗಾಗಿ ವಚನ ಸ್ಪರ್ಧೆ ಮತ್ತು ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಜರುಗಿದವು. ನಂತರ ವಚನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಬಸವಶ್ರೀ ಸೇವಾ ಸಮಿತಿಯವರು ಆಯೋಜಿಸಿದ್ದರು. ಅಂದು ರಾತ್ರಿ ಬಸವರಾಜ ಮದರಿ ಮತ್ತು ಶ್ರೀಮತಿ ಸುಜಾತ ದೇವರಗೆಣ್ಣೂರು ಇವರಿಂದ ಹರದೇಶಿ ನಾಗೇಶಿ ಗೀಗಿ ಪದಗಳು ನೆರವೇರಿದವು. ಮೂರನೇ ದಿನ ಶ್ರೀ ಬಸವೇಶ್ವರ ಜಾತ್ರಾ ಕಮಿಟಿ ಹಾಗೂ ಜೈ ಹನುಮಾನ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಅಡಹಳ್ಳಟ್ಟಿ ಇವರ ಸಂಯುಕ್ತಾಶ್ರಯದಲ್ಲಿ ಚೀಲ ಎತ್ತುವ, ಗುಂಡು ಎತ್ತುವ ಮತ್ತು ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆಗಳು ನಡೆಸಲಾಯಿತು. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ನೀಡಲಾಯಿತು. ಅಫ್ಜಲ್ ಖಾನ್ ಅವರು ಒಳ್ಳೆ ರೀತಿಯಿಂದ ಲಾಸ್ಟ್ ಕಲ್ಲನ್ನ ಎತ್ತಿದ್ರೆ ಅವರಿಗೆ ಜೋರಾದ ಚಪ್ಪಳ ಮೂಲಕ ಅವ್ರನ್ನ ಮತ್ತೊಮ್ಮೆ ಅಭಿನಂದಿಸೋಣ. ನಾಲ್ಕನೇ ದಿನ 11 ಗಂಟೆಗೆ ಶ್ರೀ ಬಸವಣ್ಣನ ಆಶೀರ್ವಾದ ಕಾಯಿ ಸವಾಲ್ ನಡೆಯಿತು. ಗ್ರಾಮದ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ
ಬಸವಣ್ಣನ ಆಶೀರ್ವಾದ ಕಾಯಿ ₹1,00,000 ಅಧಿಕ ಬೆಲೆಯಲ್ಲಿ ಪಡೆದರು. ನಂತರ ಸಂಜೆ 5 ಗಂಟೆಗೆ ಈ ಜಾತ್ರೆಯ ಅವಿಭಾಜ್ಯ ಅಂಗವಾದ ಉತ್ತರ ಕರ್ನಾಟಕ ಶೈಲಿಯ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು. ದೇಶದ ವಿವಿಧೆಡೆಯಿಂದ ಪೈಲ್ವಾನರು ಇಲ್ಲಿಗೆ ಬಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. पाठ लागला पाहिजे, पाठ लागला पाहिजे, पीठ लगना चाहिए. बेनतीला नाही नाही पाठ लागला पाहिजे. पहिले सांगितलं मी. चल चल चल. अरे बा व्हिडिओ मारा साइड, व्हिडिओ मारा साइड जा. पाठ लागू द्या. खाली कुस्ती ओके. 1ನೇ ನಂಬರಿನ ಕುಸ್ತಿಯಲ್ಲಿ ಜಯಶಾಲಿಯಾದವರಿಗೆ ಶ್ರೀ ರಾಚಯ್ಯ ಮಠಪತಿಯವರ ಮೊಮ್ಮಕ್ಕಳಾದ ದಿವಂಗತ ಸೋನು ಹಾಗೂ ರಾಜೇಶ್ವರಿ ಇವರ ಸ್ಮರಣಾರ್ಥವಾಗಿ ಕರ್ನಾಟಕ ಕೇಸರಿ ಶ್ರೀ ರತ್ನಕುಮಾರ ಮಠಪತಿಯವರಿಂದ ಬಸವ ಕೇಸರಿ ಪ್ರಶಸ್ತಿ ಹಾಗೂ ಬೆಳ್ಳಿ ಗದೆಯನ್ನು ನೀಡಲಾಯಿತು. ಇದೇ ದಿನ ರಾತ್ರಿ 10 ಗಂಟೆಗೆ ಶ್ರೀ ಚಕ್ರವರ್ತಿ ಸದಾಶಿವ ನಾಟ್ಯ ಸಂಘ ಅಡಹಳ್ಳಟ್ಟಿ ಇವರಿಂದ ಹೆತ್ತವರ ಕನಸು ಅರ್ಥಾತ್ ಯುಗ ಪುರುಷರು ಎಂಬ ಸುಂದರ ಸಾಮಾಜಿಕ ನಾಟಕ ನಡೆಯಿತು. ಜಾತ್ರೆಯ ಕೊನೆಯ ದಿನ ಬೆಳಿಗ್ಗೆ 10 ಗಂಟೆಗೆ ವಿವಿಧ ಕಲಾ ತಂಡಗಳ ಜೊತೆಗೆ ಅಡಹಳ್ಳಟ್ಟಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಶ್ರೀ ಬಸವೇಶ್ವರ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಯುವಕರು ಭಾಗಿಯಾಗಿ ನಂದಿ ಕೋಲು ಕನ್ನಡಿ ಪಾಲ್ಕಿಯನ್ನು ತಲೆ ಮೇಲೆ ಹೊತ್ತು ಸಂಗೀತದ ತಾಳಕ್ಕೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಇದೇ ದಿನ ದೇವಸ್ಥಾನದ ಆವರಣದಲ್ಲಿ ಅಪ್ಪು ಗುಡದಿನಿ ಕಲಾ ಬಳಗದವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಪ್ರತಿ ವರ್ಷ ಯುಗಾದಿಯ ನಂತರ ಬರುವ ಬಸವ ಜಯಂತಿ ದಿನದಂದು ಈ ಜಾತ್ರೆ ನಡೆಯುತ್ತದೆ. ಅಡಹಳ್ಳಟ್ಟಿ ಗ್ರಾಮಸ್ಥರು ಜಾತ್ರೆಗೆ ಬರುವ ಅತಿಥಿಗಳಿಗೆ ಮತ್ತು ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರುತ್ತಾರೆ. ನೀವು ಮುಂದಿನ ವರ್ಷ ಜಾತ್ರೆಗೆ ಹೋಗುವ ಯೋಚನೆಯಲ್ಲಿದ್ದೀರಾ? ಅಥವಾ ಈ ಜಾತ್ರೆಯ ದೇವಸ್ಥಾನದ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಡಹಳ್ಳಟ್ಟಿ ಗ್ರಾಮಕ್ಕೆ ಭೇಟಿ ನೀಡಬಹುದು.